ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ಸಿಸಿಬಿ ಅಧಿಕಾರಿಗಳು ಮಾತಾಡಿದ್ದಾರೆ, ಚಂದ್ರಗುಪ್ತ ಅವರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ ಬನ್ನಿ. ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ ಸಿಸಿಬಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ. ನಂತರ ಸ್ಥಳಕ್ಕೆ ನಮ್ಮ ಶ್ವಾನ ದಳವನ್ನು ಕರೆಸಿಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದವು. ಸುಮಾರು 100 ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸುಮಾರು ರಾತ್ರಿ 3:45 ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು, ಅದಕ್ಕೆ ಸಂಬಂಧಿಸಿದಂತೆ 5 ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಹಾಗೂ ಸ್ಥಳಕ್ಕೆ ನಮ್ಮ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಸಹ ಭೇಟಿ ನೀಡಿ ಸ್ಯಾಂಪಲ್ಗಳನ್ನು ಸಹ ಸಂಗ್ರಹಿಸಿದ್ದಾರೆ. ಡಾಕ್ಟರ್ ಚಂದ್ರಗುಪ್ತ ಅವರು ಹೇಳಿದಂಥ ಮಾತನ್ನ ಕೇಳಿದ್ವಿ. ಇದೆಲ್ಲ ಆದಮೇಲೆ ಅಬಕಾರಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ ಅಬಕಾರಿ ಅಧಿಕಾರಿಗಳು. ಎಲ್ಲಿಂದ ಬಂತು ಏನು ಎತ್ತ? ಪಾರ್ಟಿ ವೇಳೆ ಮದ್ಯ ಸೇವನೆ ಮಾಡಿದ್ದಾರೆ, ಮದ್ಯ ಸೇವನೆ ಮನೆ ಹಾಳಾಗೋಯ್ತಂತೆ, ಡ್ರಗ್ಸ್ನೇ ತಗೊಂಡಿದ್ದಾರೆ. GR ಫಾರ್ಮ್ ಹೌಸ್ಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಮುಗಿದಾದ್ಮೇಲೆ ಸಿನಿಮಾದಲ್ಲಿ ಪೊಲೀಸರು ಬರ್ತಾರಲ್ಲ ಹಂಗೆ ಕೊನೆಗೆ ಈ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಬಂದು ಎಷ್ಟೆಷ್ಟು ತಗೊಂಬರ್ಸಿದ್ರು, ಎಣ್ಣೆ ಏನು ಎತ್ತ, ಎಲ್ಲಿಂದ ತರಿಸಿದ್ರು, ಮದ್ಯ ಸೇವನೆಯ ಜೊತೆಗೆ ಇನ್ಯಾವ್ಯಾವ ಸೇವನೆ ಆಗಿದೆ ಅದನ್ನು ನೋಡ್ಬೇಕು ಫಸ್ಟು. ಈ ರೀತಿ ಸಲೀಸಾಗಿ ಡ್ರಗ್ ಸಿಗುತ್ತೆ ಅಂತಂತಂದರೆ ಏನು ಅರ್ಥ ಇದು? 45 ಗ್ರಾಮು ಸಿಕ್ಕಿರೋದು, ಸಿಗದೇ ಇರೋದು. ಕೆಲವರು ಎಲ್ಲ ಈ ಟಾಯ್ಲೆಟಿಗೆ ಹೋಗಿ ಅದರಲ್ಲಿ ಹಾಕಿ ಕಮೋಡಲ್ಲಿ ಹಾಕಿ ಅದನ್ನು ಈ ಫ್ಲಶ್ ಔಟ್ ಮಾಡಿಬಿಟ್ಟಿದಾರಂತೆ. ಇನ್ನೇನು ಸಿಗುತ್ತಲ್ಲಿ? ಎಷ್ಟು kg ತರಿಸಿಟ್ಕೊಂಡಿದ್ರು ಹಂಗಾದರೆ? MD MA ಏನು ಸಾಮಾನ್ಯ ಸಂಗತಿನ ಅದು? ಮೊನ್ನೆ ಯಾವುದೋ ಒಂದು ನೋಡ್ತಾ ಇದ್ದೆ, MD MA ತೆಗೆದುಕೊಳ್ಳುವಂಥವ್ರು ಈ ಚಟ ಇರುತ್ತಲ್ಲ, ಅವ್ರು ತಗೊಂಡವ್ರು ಯಾರಾದರೂ ದಿಢೀರ್ನೇ ಬಂದು ಏನಾದರೂ 1 ಲೀಟ್ರ್ ಗಟ್ಟಲೆ ನೀರು ಕುಡಿದ್ರು ಅಂತಂದರೆ ತಕ್ಷಣಕ್ಕೆ ಸಾಯ್ತಾರಂತೆ. ಇನ್ನು ಹೆಂಗಿರ್ಬೇಕು ಹೇಳಿ ಆ ಡ್ರಗ್ಗು? ಅಂಥ ಡ್ರಗ್ ಆರಾಮ ಸಿಗ್ತಾ ಇದೆ. ಇವಾಗ ಫುಲ್ಲು ಪೊಲೀಸರು ಇವಾಗ ಆ್ಯಕ್ಟಿವ್ ಆಗಿಬಿಡ್ತಾರೆ. ಒಂದೆರಡು ಜನ ಪಾಪದವ್ರು ಹಿಡ್ಕೊಂಬಂದ್ಬಿಡ್ತಾರೆ. ಅವ್ರು ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ. ಅವ್ರಿಗೆ ಇನ್ಯಾರೋ ಬಂದು ಹೇಳಿರ್ತಾರೆ ಈ ರೀತಿ ಇದೆ ಅಂತ. ಯಾರೋ ಪಾರ್ಟಿಗೆ ಹೋಗಿರ್ತಾರೆ ಮಿಕಾಗಳು, ಅಂಥವ್ರು ಹಿಡ್ಕೊಂಬಂದ್ಬಿಡ್ತಾರೆ. ಇಲ್ಲಿ ನೋಡಲಿಲ್ವಾ ಕರ್ನಾಟಕದಲ್ಲಿ ಇಬ್ಬಿಬ್ಬರು ನಟಿಮಣಿಯರನ್ನ ಯಾವ ಪರಿ ಹಿಂಡು ಹಾಕ್ಬಿಟ್ರು ಅಂತ? ಸಂಬಂಧಪಟ್ಟಂಥ ದೊಡ್ಡವರೆಲ್ಲ ತಪ್ಪಿಸ್ಕೊಂಡ್ಬಿಡ್ತಾರೆ, ಪಾಪದವ್ರು ಸಿಕ್ಕಾಕತ್ತಾರೆ. ರುಬ್ಬು ಅವ್ರನ್ನ.